ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಹಾಗೂ ಪೋಕ್ಸೋ ಪ್ರಕರಣ ದಾಖಲಿಸಿರುವುದಕ್ಕೆ ಹಿಂದಕ್ಕೆ ಪಡೆಯುವಂತೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ನಿಪ್ಪಾಣಿ ತಹಸೀಲ್ದಾರ್ ಮೂಲಕ ಮನವಿಯನ್ನ ಸಂಜಯ್ ಪಾಟೀಲ್ ನವಕರ್ನಾಟಕ ಯುವ ಶಕ್ತಿ ಸಂಘಟನೆ ಜಿಲ್ಲಾಧ್ಯಕ್ಷರು ಬೆಳಗಾವಿ ಹಾಗೂ ಆನಂದ ಚೋಮಾ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರು ಮೊನ್ನೆ ಬೆಳಗಾವಿಯಲ್ಲಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದು ಯುವಕ ಮತ್ತು ಯುವತಿ ಇವರಿಗೆ ಆಧಾರ್ ಕಾರ್ಡ್ ತೋರಿಸಿ ಹಾಗೂ ಟಿಕೆಟ್ ಅನ್ನು ಪಡೆಯಲು ಕನ್ನಡ ಭಾಷೆಯಲ್ಲಿ ತಿಳಿಸಬೇಕು ಅಂತ ಅವರು ಬಸ್ ಕಂಡಕ್ಟರ್ಗೆ ಅಂದ್ರೆ ಮಹದೇವ್ ಹುಕ್ಕೇರಿ ನಿರ್ವಾಹಕರ ಮೇಲೆ ಮರಾಠಿ ಭಾಷೆ ಮಾತನಾಡುವ ಗುಂಪೊಂದು ಆಗಮಿಸಿದ ಕನ್ನಡ ಮರಾಠಿ ಭಾಷೆಯಲ್ಲಿ ಖ್ಯಾತಿ ತೆಗೆದು ಹಲ್ಲೆ ಮಾಡಿದವರನ್ನ ಖಂಡಿಸಿ ಅವರಿಗೆ ಕಠಿಣ ಕಾನೂನು ಶಿಕ್ಷೆಯನ್ನ ನೀಡಬೇಕು ಅಂತ ಹಾಗೂ ಬಸ್ ಕಂಡಕ್ಟರ್ ಮೇಲೆ ಬೆಳಗಾವಿಯಲ್ಲಿ ಪೋಕ್ಸೋ ಪ್ರಕರಣವನ್ನ ಯಾವುದೇ ಸಾಕ್ಷ್ಯ ಕಾರಣಗಳು ಇಲ್ಲದೆ ಸುಖಾಸುಮ್ಮನೆ ಪೊಲೀಸರು ದಾಖಲಿಸಿರುತ್ತಾರೆ. ಪೋಕ್ಸೋ ಕೇಸನ್ನ ಈ ಕೂಡಲೇ ಹಿಂದಕ್ಕೆ ಪಡೆಯುವಂತೆ ಸಂಘಟನೆಯಾದ ನವಕರ್ನಾಟಕ ಯುವ ಶಕ್ತಿ ಸಂಘಟನೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಾಗೂ ಕನ್ನಡಿಗರು ಹಾಗೂ ಸಾರ್ವಜನಿಕರ ಪರವಾಗಿ ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತ ನಿಪ್ಪಾಣಿ ತಹಸೀಲ್ದಾರ್ ಮುಜಫರ್ ಬಳಿಗಾರ್ ಅವರಿಗೆ ಮನವಿ ಸಲ್ಲಿಸಿದರು. ನಿಪ್ಪಾಣಿ ನಗರದಲ್ಲಿ ಇವತ್ತು ಯುವ ಕರ್ನಾಟಕ, ನವ ಕರ್ನಾಟಕ ಹಾಗೂ ಯುವಶಕ್ತಿ ವಿವಿಧ ಕನ್ನಡ ಪರ ಸಂಘಟನೆಗಳು ಇಲ್ಲಿ ಜೈ ಕರ್ನಾಟಕ ಎಲ್ಲ ವಿವಿಧ ಸಂಘಟನೆಗಳು ಇಲ್ಲಿ ಚಿಕ್ಕೋಡಿ ಮತ್ತು ಹಲವಾರು ಜಿಲ್ಲಾ ತಾಲೂಕುಗಳಲ್ಲಿ ಎಲ್ಲ ಈ ಮಹಾರಾಷ್ಟ್ರದ ಪುಂಡ್ರ ನಮ್ಮ ಕರ್ನಾಟಕದ KSRTC ಕಂಡಕ್ಟರ್ ಮೇಲೆ ಏನು ಹಲ್ಲೆ ಮಾಡಿದಾರ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಮತ್ತು ಅವ್ರ ಮ್ಯಾಗ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಾರಾಷ್ಟ್ರದವರು ಫೋಕ್ಸ್ ಕೇಸ್ ಅಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಸುಳ್ಳು ಕೇಸ್ ಹಾಕಿದಾರೋ ಅದು ಸುಳ್ಳು ಕೇಸ್ ಅವ್ರ ಮ್ಯಾಗಿಂದ ತೆಗಿಬೇಕು. ಮತ್ತು ಅದು ಸುಳ್ಳು ಕೇಸ್ ಜರ ತೆಗಿಲಿಲ್ಲ ಅಂದ್ರೆ ಇವತ್ತು ಭಾಳಷ್ಟು ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಭಾಳಷ್ಟು ಉಗ್ರ ಹೋರಾಟ ಮಾಡಬೇಕಾಗ್ತೈತಿ. ಇದೊಂದು ನಮ್ಮ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ತಹಸೀಲ್ದಾರ್ ಮುಖಾಂತರ ಇವರು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಅವರಿಗೆ, ಗೃಹ ಸಚಿವಗಳಿಗೆ ಎಲ್ಲರಿಗೂ ನೀವು ಸಾಹೇಬರು ಮುಟ್ಟಿಸಬೇಕು. ನಮ್ಮ ಕರ್ನಾಟಕ ಜನತೆ ಮೇಲೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ, ಅದನ್ನೆಲ್ಲ ನಾವು ಖಂಡನೆ ಮಾಡ್ತೀವಿ. ಮತ್ತು ನಮಗಿಲ್ಲಾಗಿತ್ತಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಮತ್ತು ಮಹಾರಾಷ್ಟ್ರದವ್ರಿಗೆ ಆ ಕಡೆ ನಮ್ಮ ಬಸ್ ಬರೋದು ಬೇಡ ಮತ್ತು ಅವ್ರ ಬಸ್ ಈ ಕಡೆ ಬರೋದು ಬೇಡ. ಹಂಗಾರೆ ಏನಾರ ಒಂದು ಕಾನೂನು ಮಾಡಿರಿ ಭಾರತ ದೇಶದಲ್ಲಿ. ಈಗ ಕನ್ನಡ ಮಾತಾಡೋಕೆ ಬರಲಾಗನ ಹಲ್ಲೆ ಮಾಡಿದಾರೆ ಅವರು. ನಾವು ಕನ್ನಡದವರು, ನಾವು ಕರ್ನಾಟಕದವರು, ನಾವು ಕನ್ನಡ ಮಾತಾಡೋರು. ಕನ್ನಡ ಬರಲಾಗನ ಈ ಥರ ಹಲ್ಲೆ ಮಾಡಿ ಮತ್ತೊಮ್ಮೆ ಅವ್ರ ಮ್ಯಾಗ ಸುಳ್ಳು ಕೇಸ್ ಹಾಕಿದಾರೆ, ಪೋಕ್ಸ್ ಕೇಸ. ಅದು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕಂದ್ರೆ ನಾನು ಇವತ್ತು ಅಧ್ಯಕ್ಷರಾದ ಸಂಜಯ್ ಪಾಟೀಲ್, ತಾಲೂಕು ಅಧ್ಯಕ್ಷರಾದ ರಾಹುಲ್ ವಾಳ್ಕೆ, ಆಮೇಲೆ ವಿಠ್ಠಲ ದಾವಳೆ, ಆನಂದ್ ಜೋಳಿ ಎಲ್ಲ ಇವತ್ತು ಕಾರ್ಯಕರ್ತರಿಗೆ ಇವತ್ತು ಬಂದಂಥ ಎಲ್ಲರಿಗೂ ಒಂದು ನಾನು ಅಭಿನಂದನೆ ತಿಳಿಸಿ ತಹಸೀಲ್ದಾರ್ ಸಾಹೇಬ್ರಿಗೆ ಇವತ್ತು ಮನವಿ ನಾವು ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಸಾಹೇಬ್ರು ನೀವು ಸ್ವೀಕರಿಸಿ ಮತ್ತು ನೀವು ಸರ್ಕಾರಕ್ಕೆ ಒಂದು ನೀವು ವೈಯಕ್ತಿಕವಾಗಿ ಕೂಡ ನೀವು. ಈ ಸಂದರ್ಭದಲ್ಲಿ ನವಕರ್ನಾಟಕ ಯುವಶಕ್ತಿ ಸಂಘಟನೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಸಂಜಯ್ ಪಾಟೀಲ್, ನಿಪ್ಪಾಣಿ ತಾಲೂಕು ಅಧ್ಯಕ್ಷರು ಆನಂದ ಚೋಮಾ, ರಾಜು ಬಾಳಿಕನವರ್, ನಿಪ್ಪಾಣಿ ತಾಲೂಕು ಕಾರ್ಯಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆಯ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು ವಿಠಲ್ ದಾವಳೆ, ರಾಹುಲ್ ವಾಳಿಕೆ, ಮಹದೇವ್ ಚಚಡಿ, ನಿಪ್ಪಾಣಿ ಶಹರ ಅಧ್ಯಕ್ಷರು ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.